ಎಲ್ಲರಿಗೂ ನಮಸ್ಕಾರ ರೀಪ್ಪ. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ. ನಾನು ನಿಮ್ಮ ಪ್ರಮೋದಿನ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿಂದ ಏನಪ್ಪ ಅಂತಂದ್ರೆ ಇವಾಗೆ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಎದ್ದು ಬಂದೀನಿ ಒಂದು ಸ್ವಲ್ಪ. ಅದಕ್ಕೆ ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಒಂದು ಟೈಪ್ ಆಗ್ಯದ, ಎಲ್ಲ ಸ್ವಲ್ಪ ಇಗ್ನೋರ್ ಮಾಡಿರಿ. ನೀವು ಅನ್ಕೊಳತ್ತಿರ್ಬೇಕು, ಯಾರಪ್ಪ ಈ ಹೊಸ ಹುಡುಗ ಇವತ್ತು ಫಸ್ಟ್ ಟೈಮ್ ನೋಡೋತಿರಲ್ಲ ಇವನಿಗೆ ಯೂಟ್ಯೂಬ್ನಾಗ ಅಂತ ಅನ್ಕೊಳತ್ತಿರ್ಬೇಕು ನೀವು. ಹೌದು, ಇದು ನನ್ನ ಫಸ್ಟ್ ವ್ಲಾಗ್. ಯಾವಲ್ಲವ ಸೊ ಇವತ್ತು ಏನು ಮಾಡ್ತಿದ್ನ, ಇದು ನನ್ನ ಫಸ್ಟ್ ಬ್ಲಾಗ್ ಆ್ಯಕ್ಚುಲಿ ಯೂಟ್ಯೂಬ್ನಾಗ. ಸೊ ನಿಮ್ಮ ಸಪೋರ್ಟ್ ಒಂದು ಸ್ವಲ್ಪ ನಂಗೆ ಜಾಸ್ತಿನೇ ನೀಡದ ಆ್ಯಕ್ಚುಲಿ. ಯಾಕಂತಂದ್ರೆ ಇವಾಗ ಹೊಸ ಬ್ಲಾಗ್ಸ್ ಮಾಡೋಕೆ, ವೀಡಿಯೋ ಮಾಡಬೇಕು ಒಂದು ಸ್ವಲ್ಪ ನಂಗೆ ಮೋಟಿವೇಶನ್ ಬೇಕಂತಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಒಂದು ಸ್ವಲ್ಪ ಲೈಕ್ಸ್ ಕಮೆಂಟ್ಸ್ ಎಲ್ಲ ಮಾಡಕತ್ತಿದ್ರೆ ಒಂದು ಸ್ವಲ್ಪ ನನಗೂ ಸ್ವಲ್ಪ ಒಂದು ಮೋಟಿವೇಶನ್ ಸಿಗ್ತದೆ. ಹಾಂ ಇನ್ನೂ ಬ್ಲಾಗ್ಸ್ ಮಾಡಮಿ, ಚಲೋ ಮಾಡಮಿ ಅಂಥೇಳಿ. ಸೊ ಇವತ್ತಿಂದ ಬ್ಲಾಗ್ ಶುರು ಮತ್ತು ಈಗೇನಪ್ಪ ಅಂತಂದ್ರೆ ಇವಾಗ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ. ಸೊ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದ್ರೆ ನಾನು ಎವ್ರಿ ಈವ್ನಿಂಗ್ ನನಗೆ ವರ್ಕೌಟ್ ಮಾಡಬೇಕಿಲ್ಲ ಅಂದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬಾಡಿ ಮೂಮೆಂಟ್ಸ್ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಅದರಿಂದ ಒಂದು ಸ್ವಲ್ಪ ಬ್ರೈನ್ ಹೆಲ್ತ್, ಹಾರ್ಟ್ ಹೆಲ್ತ್ ಚಲೋ ಇರುತ್ತೆ ಅಂಥೇಳಿ ನಾನು ಇವತ್ತು ಪಾರ್ಕೋರ್ ಮಾಡೋಕ್ಕೆ ಬಂದೆ. ಪಾರ್ಕೋರ್ ಏನಪ್ಪ ಏನೋ ಪಾರ್ಕೋರ್ ಏನೋ ಅನ್ಲತ್ತಿಲ್ಲ ಅಂತ ಅನ್ಕೊಲಿತಿರ್ಬೇಕು. ಪಾರ್ಕೋರ್ ಏನಂತ ನಂಗೆ ಇದು ತೋರಿಸ್ತಾನೆ. ಈಗ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಆಯ್ತಪ್ಪ, ಚಂದ ಇರ್ತದೆ, ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಈಗ ನೋಡತ್ತೀನಿ ಸಡನ್ಲಿ ಮಳೆ ಬರ್ಲತ್ತದ. ಯಾಕಂದ್ರೆ ದೇವ್ರಿಗೂ ಇಷ್ಟ ಇಲ್ಲ ವರ್ಕೌಟ್ ಮಾಡೋದು. ಏನಾರ ಚಂದ ಮಾಡ್ಬೇಕಂದ್ರಲ್ಲ ದೇವ್ರಿಗೂ ಇಷ್ಟ ಆಗಲ್ಲ ಅಂದ್ಕೊಳ್ತೀನಿ. ಇಲ್ಲ ನೋಡ್ರಿ, ಇವಾಗ ಏನು ಮಾಡ್ಬೇಕು, ಈಗ ಮಳೆ ಬರ್ಲತ್ತದಪ್ಪ. ಬಟ್ ಕ್ಲೈಮೇಟ್ ಮಸ್ತ್ ಆಗ್ಲತ್ತದ. ಯಾಕಂದ್ರೆ ಮಿನಿಮಮ್ 4-5 ಡೇಸ್ಲಿಂತಲ ಇಷ್ಟು ಬಿಸಿಲು ಇಷ್ಟು ಸೆಕೆ ಆಗತ್ತಿತ್ತು. ಇಲ್ಲಿ ಫುಲ್ ಡ್ಯೂಟಿ ಮಾಡ್ಬೇಕಂದ್ರೆ ಯೂನಿಫಾರ್ಮ್ನಾಗೆಲ್ಲ ಹಿಂಗೆ ಸ್ಕಿನ್ ಎಲ್ಲ ಕಿತ್ಕೊಂಡು ಹೋಗಿತ್ತು ನಂದು. ಅಷ್ಟಂತ ಪರಿ ಡೇಂಜರ್ ಆಗಿತ್ತು ನನ್ನ ಸ್ಕಿನ್. ಸೊ ಆ್ಯಕ್ಚುಲಿ ಇವಾಗ ಖುಷಿ ಅಲ್ಲತ್ತದ, ಸರಿ ಇರಲಿ ಬಿಡಪ್ಪ, ಅಟ್ಲೀಸ್ಟ್ ಮಳೆ ಆಲತ್ತದಲ್ಲ ಅಂಥೇಳಿ ಅದನ್ನೊಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ವರ್ಕೌಟ್ ಮಾಡೋಕ್ಕೆ ಬಂದಿದ್ದೆ ನಾ, ಅದನ್ನೂ ಹೋಯ್ತು. ಇವಾಗ ಅದನ್ನೂ ಇಲ್ಲ. ಇಲ್ಲಿ ನೋಡ್ರಿ, ಈಗ ಶರ್ಟ್ ಕಾಣತ್ತದ ಫುಲ್ ಡ್ರಾಪ್ಸ್. ಈಗೇನಪ್ಪ ಅಂತಂದ್ರೆ ನನಗೆ ಗೊತ್ತದ, ಇಲ್ಲಿ ಜಮ್ಮು ಕಾಶ್ಮೀರ್ನಾಗ ಮಳೆ ಬೀಳೋದು ಭಾಳ ರೇರ್. ಬತ್ತಪ್ಪ ಮಳೆ ಅಂತಂದ್ರೆ ಫುಲ್ ಹಳ್ಳ ಇರ್ತದೆ. ಇಲ್ಲಿ ರೋಡ್ ತುಂಬ ಫುಲ್ ನೀರು ಆತಾವ. ಸೊ ಈಗ ಏನಂದ್ರಪ್ಪ ಅಂದ್ರೆ ನನಗೆ ಗೊತ್ತಿತ್ತು ಮಳೆ ಸ್ಟಾಪ್ ಆಗ್ತದೆ ಅಂಥೇಳಿ. ಇವಾಗ ಭಾಳ ಕಡಿಮೆ ಆಗ್ಯದ ರೀ ಮಳೆ. ಸೊ ನೋಡಮ್, ಇನ್ನೊಂದು 2 ನಿಮಿಷ ವೇಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಪಾರ್ಕೋರ್ ಅಂದ್ರೆ ಏನಪ್ಪ ಅಂತ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಈ ವ್ಲಾಗ್ ಏನದಲ್ಲ ರೀ, ಅದು ಸೀರಿಯಸ್ಲಿ ಇಟ್ಸ್ ವಿತೌಟ್ ಸ್ಕ್ರಿಪ್ಟೆಡ್. ಯಾಕಂದ್ರೆ ನಾನು ಸ್ಕ್ರಿಪ್ಟೆಡ್ ಮಾಡಿ ಏನು ಮಾತಾಡ್ಬೇಕು ನಾ ಏನು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಲ್ಲ. ಯಾಕಂತಂದ್ರೆ ನಂದು ಒಂದೇ ಥಾಟ್, ಜಸ್ಟ್ ಗೋ ವಿತ್ ದ ಫ್ಲೋ. ಸೊ ಏನೇ ಇದ್ರೂ ನೀಟ್ ಆ್ಯಂಡ್ ಕ್ಲೀನಾಗಿ ತೋರಿಸಿದೆ ನಂದು ಕೆಲಸ ನಿಮಗೆ. ಸೊ ನಿಮ್ಗೆ ಏನರ ಈ ವಿಡಿಯೋ ಇಷ್ಟ ಆಲತ್ತಿತ್ತು, ನಿಮ್ಗೆ ಏನರ ಡಿಸ್ಲೈಕ್ ಆಲತ್ತಿಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಯಾಕಂತಂದ್ರೆ ಅದೇ ವ್ಯಾಲ್ಯೂಯಬಲ್ ಕಮೆಂಟ್ಸ್ ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ನನಗಂತೇಳಿ. ಸೊ ಕೀಪ್ ಸಪೋರ್ಟಿಂಗ್. ಹಾಂ ಸರ್. आइए ना सर, कैमरा के सामने आ जाइए. सॉरी करता हूँ वेबस्टर, ये अभी सीखा था. ए शिफ्ट में ऐसा मौका मिलता सर करने को, नहीं जाते तो थक जाते हैं. बी शिफ्ट में पूरा दिन किया है, बहुत बढ़िया है. दिख भी नहीं रहा होगा उनको. ಸೊ ಏನಪ್ಪ ಅಂತಂದ್ರಲ್ಲ, ಸರ್ನು ಬಂದಿದ್ರು ಇಲ್ಲಿ ನೋಡೋಕೆ. ಈಗ ಅಲ್ಲಿ ಭೀ ನಿಂತು ನೋಡತ್ತಾರೆ ಎಲ್ಲರೂ. ಜಸ್ಟ್ ಸ್ಟಂಟ್ಸ್ ತೋರ್ಸಂತ ಬಂದಿದ್ರು. ಆ್ಯಕ್ಚುಲಿ ಬೇಕಂದ್ರೆ ಫುಲ್ ಸುಸ್ತು. ಇವು ಇಷ್ಟು ಫ್ಲಿಪ್ ಹೊಡ್ಬೇಕಂದ್ರಲ್ಲ ಫುಲ್ ಸ್ಟ್ಯಾಮಿನಾ, ಎನರ್ಜಿ ಎಲ್ಲ ಫುಲ್ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಐ ಡೋಂಟ್ ಸ್ಮೋಕ್, ಐ ಡೋಂಟ್ ಡ್ರಿಂಕ್. ದಿಸ್ ಈಸ್ ದ ರೀಸನ್. ಏನೋ ಸರ್ನು ಟ್ರೈ ಮಾಡ್ತಾನೆ ಅಲ್ಲತ್ತಾರ. ಸರ್ ನಮ್ಮ ಮಾಡೋ ಸ್ಟಂಟ್ಸ್ 3 ವರ್ಷ ಇಟ್ಟು ಕಲ್ತೀನಿ ನಾವು. 3 ವರ್ಷ. ಈ ಅಣ್ಣ ಈಗ ನಾನು ಹೊಡೆಯೋದು ನೋಡಿ ಸರ್ನು ಮಾಡ್ತಾರಂತ. ಈಗ ನೋಡಮ್ಮ ಏನು ದಬಾಕ್ತಾನೆ ನೋಡಂಬ.
ಆಯ್ತು ಮುಗೀತು ಅಣ್ಣಂತ ಕೆಲಸ ಇಲ್ಲೇ ಹೇಳತ್ತಾರ ನೈ ಕರ್ ಪಾಯಂಗೆ ಮಹಾರಾಜ್ ಹಿಂದಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನಾಗ ರೀ ಇಷ್ಟು ಸಪೋರ್ಟಿಂಗ್ ಹರ ಅಂದ್ರೆ ಮಂದಿ ಲೈಕ್ ನೀವು ಏನಾರ ಒಂದು ಚಲೋ ಮಾಡ್ಲತ್ತಿದ್ರಿ ನಿಂಬಲ್ಲಿ ಅದು ಟ್ಯಾಲೆಂಟ್ ಇತ್ತು ಅನ್ಕೋರಿ ಅವ್ರು ನಿಮ್ಗೆ ಸೀರಿಯಸ್ಲಿ ಭಾಳ ಸಪೋರ್ಟ್ ಮಾಡ್ತಾರೆ ಅವ್ರು ಹೆಂಗೆ ಇರಲಿ ಏನೇ ಇರಲಿ ನೀವು ಮಾಡಪ್ಪ ನಾ ಇದೀವಿ ನಾನು ನಿಮ್ಮ ಸಲ ಹೆಲ್ಪ್ ಮಾಡೋಕೆ ರೆಡಿ ಅಂತ ಆ ಟೈಪ್ ಸಪೋರ್ಟಿಂಗ್ ಇರ್ತಾರೆ ಎಲ್ಲರೂ. ಮೇನ್ ಥಿಂಗ್ ಇಸ್ ಮೋರ್ ದೆನ್ ಯು ಹ್ಯಾವ್ ಅ ಟ್ಯಾಲೆಂಟ್ ಯು ನೀಡ್ ಅ ಪೀಪಲ್ ಹೂ ಸಪೋರ್ಟ್ಸ್ ಯು. ಸೊ ಅದು ಆ್ಯಕ್ಚುಲಿ ಕರೆಕ್ಟ್. ಸೊ ಅದಕ್ಕೆ ಅನ್ಲತ್ತಿದ್ದೆ ನಾ ಸಪೋರ್ಟ್ ಮಾಡೋಕೆ ನೀವಿರಬೇಕು, ಟ್ಯಾಲೆಂಟ್ ತೋರ್ಸೋಕೆ ನಾನಿದ್ದೀನಿ. ಸೊ ಈ ಯೂಟ್ಯೂಬ್ ಜರ್ನಿ ನಿಮ್ಲಿಂದ ಸ್ಟಾರ್ಟ್ ಮಾಡಮ್ಮ. ಸೊ ಅಷ್ಟೇ. ಸೊ ನಾನು ನಿಮ್ಗೆ ಫೈನಲಿ ಲಾಸ್ಟಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಸಿಗ್ತೀನಿ. ಯಾಕಂತಂದ್ರೆ ಒಂದು ಸ್ವಲ್ಪ ಬಾಡಿ ಭಾಳ ದಿವ್ಸದಿಂದ ವರ್ಕೌಟ್ ಮಾಡಿರಲಿಲ್ಲ. ಸೊ ಪ್ರಾಪರಾಗಿ ನಾವು ವರ್ಕೌಟ್ ಮಾಡಿ ಒಂದು ಸ್ವಲ್ಪ ಎಲ್ಲ ಬಾಡಿ ಫಾರ್ಮ್ನೇ ಬಂದಮೇಲೆ ಮತ್ತೆ ಸಿಗ್ತೇನೆ ರೀ ನಿಮಗೆ. ಈಗೇನಪ್ಪ ಅಂತಂದ್ರೆ ನನ್ನಂತರೂ ವರ್ಕೌಟ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಪಟ ಹೋಗಿ ಜಾಕ ಮಾಡಿ ಊಟಕ್ಕೆ ಏನು ಮಾಡ್ರ ಅಂತ ನೋಡಮ್ಮ. ಯಾಕಂದ್ರೆ ಸ್ವಲ್ಪ ಹೊಸಲತ್ತ ಫುಲ್ ವರ್ಕೌಟ್ ಈಸ್ ಇಂಪಾರ್ಟೆಂಟ್ ಬ್ರೋ. ಬಾಡಿ ಹೆಲ್ತ್ ಎಲ್ಲ ಫಿಟ್ ಆಗಿದ್ದರೆ ನೀನು ಆಟೋಮೆಟಿಕ್ಲಿ ವೆಲ್ದಿ ಪರ್ಸನ್ನೇ. ನಿನ್ನ ಹತ್ರ ಅದು ರೊಕ್ಕ ಇರಲಿ ಬಿಡಲಿ, ನಿನ್ನ ಹೆಲ್ತ್ ಚೆನ್ನಾಗಿತ್ತು ಅಂತ ಅನ್ಕೋ, ಯು ಆರ್ ದ ವೆಲ್ದಿಯೆಸ್ಟ್ ಮ್ಯಾನ್ ಆನ್ ದ ಅರ್ತ್. ಅರ್ಥ? ಹಾಂ ಅರ್ಥ ಬಿಟ್ಟು ಬೇರೆ ಹ್ಯೂಮನ್ಸ್ ಇಲ್ಲ ಎಲ್ಲ ಕಡೆ. ಸೊ ನಡ್ರಿ ಮತ್ತೆ ಫ್ರೆಶ್ ಆಗಿ ಪಟ ಜಳಕ ಮಾಡಿ ಮುಂದೆ ಏನು ಮಾಡಮ್ಮ ಅಂತೇಳಿ ನೋಡಮ್ಮ. ನಡ್ರಿ. ಈಗೇನಪ್ಪ ಅಂತಂದ್ರೆ ಹೋಗಿ ಜಳಕಾರೆ ಮಾಡಿ ಬಂದೀನಿ. ಇವಾಗ ಹೋಗಿ ಮ್ಯಾಗ ಊಟನೂ ತೊಗೊಂಬಂದಾಗ್ಯದ. ಈಗ ಇವತ್ತು ಅಡುಗೆಗೆ ಏನು ಮಾಡ್ರಿ ಗೊತ್ತೇನು ರೀ? ಇಲ್ಲಿ ನೋಡ್ರಿ, ಇದು ಅನ್ನದ ಮತ್ತು ಏನೋ ಬೆಲ್ಲ ಹಾಕಿ ಪಾಯಸ ಏನೋ ಮಾಡ್ಯಾರ. ಇದಕ್ಕೆ ಚಪಾತಿ ಮತ್ತು ಇದು ದಾಲ್ ಮಖನಿ ಅಂತ. ಇದು ಆ್ಯಕ್ಚುಲಿ ಟಿಫಿನಿಂದ ಹ್ಯಾಂಡಲ್ ಮುರಿದಾಗ್ಯದ್ರಿ. ಇಲ್ಲಿ ಇವು ದ್ರಾಕ್ಷಿ ಮುಂಜಾನೆ ಅದು ಏನಂತಾರದಕ್ಕೆ ನೆಂದು ಇಟ್ಟಿದ್ದೆ ಇದಕ್ಕೆ. ಸೊ ತಿನ್ನೋದು ಮರ್ತೋಗಿತ್ತು, ಅದಕ್ಕೆ ಈಗ ತೊಗೊಂಡು ಕುಂತೀನಿ ಇದಕ್ಕೆ. ಸೊ ಪಟ ಊಟ ಮಾಡಿ ಸಿಗ್ತೀನಂತ ನಿಮಗೆ. ಈಗೇನಪ್ಪ ಅಂತಂದ್ರೆ ಜಸ್ಟ್ ಊಟ ಮಾಡಿ ಮುಗಿಸ್ಕೊಂಡು ಬಂದೀನಿ ಈಗ. ಸೊ ನಾಳೆ ಮತ್ತು ನಂದು ಎ ಶಿಫ್ಟ್ ಡ್ಯೂಟಿ, ಮತ್ತು ನಾಳೆಗೆ ಹೋಗಿ ಎ ಶಿಫ್ಟ್ ಡ್ಯೂಟಿ ಹೋಗ್ಬೇಕು ನಾ 3:30ಗೆ. ಸೊ ಈಗೇನಪ್ಪ ವ್ಲಾಗ್ ಎಂಡ್ ಮಾಡೋ ಟೈಮ್. ಸೊ ಅಕಸ್ಮಾತ್ ನನಗೆ ಗೊತ್ತಿಲ್ಲ ಎಷ್ಟು ಮಂದಿ ಈ ವಿಡಿಯೋ ಎಂಡಿಂದ ತನಕ ನೋಡ್ಲತ್ತೀರ ಅಂತೇಳಿ. ಅಕಸ್ಮಾತ್ ಎಂಡಿಂದ ನಾನು ನೋಡ್ಲತ್ತೀನಿ, ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಸೊ ನೀವು ಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗಮ್ ಹೊಸ ವ್ಲಾಗ್ನಾಗ. ಅಲ್ಲಿ ತನಕ ಟೇಕ್ ಕೇರ್.